ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ನ್ಯಾಷನಲ್ ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಫುಲ್ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಬೆಲ್ ಐಕನ್ ಕಡುತ್ತೆ, ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತೀನಿ. ಈಗ ಆನ್ ಆಯ್ತು. ಫಸ್ಟ್ ಬರೋದು ಜನವರಿ 12ನೇ ತಾರೀಕು, 12th ಆಫ್ ಜನವರಿ ಬರೋದು ನ್ಯಾಷನಲ್ ಯೂತ್ ಡೇ, ಅಂದರೆ ಸ್ವಾಮಿ ವಿವೇಕಾನಂದರ ಜಯಂತಿ. ಅದಾದಮೇಲೆ ನೆಕ್ಸ್ಟು 15th ಆಫ್ ಜನವರಿ ಇಂಡಿಯನ್ ಆರ್ಮಿ ಡೇ 15th ಆಫ್ ಜನವರಿ. ಆಮೇಲೆ 23rd ಆಫ್ ಜನವರಿ ಪರಾಕ್ರಮ್ ದಿವಸ್. ಪರಾಕ್ರಮ್ ದಿವಸನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯಾಗಿ ಆಚರಿಸ್ತೀವಿ ನಾವು. ನೆಕ್ಸ್ಟ್ ಬರೋದು 24th ಆಫ್ ಜನವರಿ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ. ಆಯಿತಾ. ಆದಮೇಲೆ 25th ಆಫ್ ಜನವರಿ ನ್ಯಾಷನಲ್ ವೋಟರ್ಸ್ ಡೇ. ಏನು? ನ್ಯಾಷನಲ್ ವೋಟರ್ಸ್ ಡೇ. ಆದಮೇಲೆ 26th ಆಫ್ ಜನವರಿ ರಿಪಬ್ಲಿಕ್ ಡೇ. 26th ಆಫ್ ಜನವರಿ ನಾವು ಆಚರಿಸೋದು ರಿಪಬ್ಲಿಕ್ ಡೇ. ಆದಮೇಲೆ 30th ಆಫ್ ಜನವರಿ ಮಾರ್ಟ್ರಿಯಾಸ್ ಡೇ. ಸ್ಪೆಲ್ಲಿಂಗ್ ಹೇಳ್ತೀನಿ ನೋಡಿ, MARTYRSDAY, ಮಾರ್ಟ್ರಿಯಾಸ್ ಡೇ. ಇದೇನು ಶಾಹಿದ್ ದಿವಸನ ನಾವು ಮಾರ್ಟಿಯಾಸ್ ಡೇ ಅಂತ ಕರೆಯೋದು. ಇನ್ನೊಂದು ಮೀನಿಂಗು ಅದಕ್ಕೆ. ಆದಮೇಲೆ 28th ಆಫ್ ಫೆಬ್ರವರಿ ನ್ಯಾಷನಲ್ ಸೈನ್ಸ್ ಡೇ. ಆದಮೇಲೆ 8th ಆಫ್ ಮಾರ್ಚ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ. ಆಮೇಲೆ 23rd ಆಫ್ ಮಾರ್ಚ್ ಶಾಹಿದ್ ದಿವಸ್. ಇಲ್ಲಿ ಆಚರಿಸಿದ್ರಲ್ಲ 30th ಆಫ್ ಜನವರಿ, ಅದನ್ನು ಇಲ್ಲಿ ಶಾಹಿದ್ ದಿವಸ್ ಅಂತ ಭಗತ್ ಸಿಂಗರ ಮತ್ತು ರಾಜ್ಗುರು ಮತ್ತು ಸುಖದೇವ್ ಅವರ ದಿವಸವಾಗಿ ಆಚರಿಸ್ತೀವಿ ನಾವು ಯಾವತ್ತು 23rd ಆಫ್ ಮಾರ್ಚ್. ಆಯಿತಾ. ಆಮೇಲೆ 14th ಆಫ್ ಏಪ್ರಿಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ. ಆದಮೇಲೆ 21st ಆಫ್ ಮೇ ನ್ಯಾಷನಲ್ ಆ್ಯಂಟಿ ಟೆರರಿಸಮ್ ಡೇ. ಏನು? ನ್ಯಾಷನಲ್ ಆ್ಯಂಟಿ ಟೆರರಿಸಮ್ ಡೇ. ಆದಮೇಲೆ 5th ಆಫ್ ಜೂನ್ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ಆಮೇಲೆ 21st ಆಫ್ ಜೂನು ನ್ಯಾಷನಲ್ ಡೇ ಆಫ್ ಯೋಗ ಡೇ. 21st ಆಫ್ ಜೂನ್. ಆದಮೇಲೆ 1st ಆಫ್ ಜುಲೈ ನ್ಯಾಷನಲ್ ಡಾಕ್ಟರ್ಸ್ ಡೇ. ಏನು? ನ್ಯಾಷನಲ್ ಡಾಕ್ಟರ್ಸ್ ಡೇ. ಆದಮೇಲೆ 26th ಆಫ್ ಜುಲೈ ಕಾರ್ಗಿಲ್ ವಿಜಯ್ ದಿವಸ್. ಆದಮೇಲೆ 7th ಆಫ್ ಆಗಸ್ಟ್ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ. ಆದಮೇಲೆ 15th ಆಫ್ ಆಗಸ್ಟು ಇಂಡಿಪೆಂಡೆಂಟ್ ಡೇ. ಇವೆಲ್ಲ ನ್ಯಾಷನಲ್ ಡೇಸ್.
29th of August ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಆಮೇಲೆ 5th of September ಟೀಚರ್ಸ್ ಡೇ. ಇದನ್ನು ಡಾಕ್ಟರ್ ಎಸ್ ರಾಧಾಕೃಷ್ಣ ಅವರ ಬರ್ತ್ಡೇನಾಗಿ ನಾನು ಟೀಚರ್ಸ್ ಡೇನ ಮಾಡೋದು. ಆಮೇಲೆ 14th of September ಹಿಂದಿ ದಿವಸ. ಆದಮೇಲೆ 15th of September ಇಂಜಿನಿಯರ್ಸ್ ಡೇ, ಇಂಜಿನಿಯರ್ಗಳ ದಿನಾಚರಣೆ. ಆದಮೇಲೆ 2nd October ಗಾಂಧಿಯವರ ಜಯಂತಿ, ಗಾಂಧಿ ಜಯಂತಿ. ಆದಮೇಲೆ ಇಲ್ಲಿ 2nd of October ಆಯ್ತಲ್ವ. 31 of October ನ್ಯಾಷನಲ್ ಯೂನಿಟಿ ಡೇ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜಯಂತಿ. ಆಯಿತಾ. ಆಮೇಲೆ 14th of November ಚಿಲ್ಡ್ರನ್ಸ್ ಡೇ, ಮಕ್ಕಳ ದಿನಾಚರಣೆ. ಅದನ್ನು ಜವಾಹರ್ಲಾಲ್ ನೆಹರು ಅವರ ಜಯಂತಿನ ನಾವು ಚಿಲ್ಡ್ರನ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಆಯಿತಾ. ಆಮೇಲೆ 26th of November ಕಾನ್ಸ್ಟಿಟ್ಯೂಷನ್ ಡೇ. ಯಾವತ್ತು 26th of November. ನೆಕ್ಸ್ಟು 4th of December ಇಂಡಿಯನ್ ನೇವಿ ಡೇ. ಆಮೇಲೆ 7th of December ಆರ್ಮ್ಡ್ ಫೋರ್ಸಸ್ ಫ್ಲ್ಯಾಗ್ ಡೇ. ಆರ್ಮ್ಡ್ ಫೋರ್ಸಸ್ ಫ್ಲ್ಯಾಗ್ ಡೇ. ಆಯಿತಾ. ಆದಮೇಲೆ ಲಾಸ್ಟನ್ನು 23rd of December. ಇದನ್ನು ಕಿಸಾನ್ ದಿವಸ್ ಅಂದರೆ ನ್ಯಾಷನಲ್ ಫಾರ್ಮರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಮತ್ತು ಇಂಡಿಯಾದಲ್ಲಿ 3 ನ್ಯಾಷನಲ್ ಡೇಸ್ನ ನಾವು ಹಾಲಿಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದಪ್ಪ ಅಂದರೆ ಫಸ್ಟನ್ನು 26th of January ರಿಪಬ್ಲಿಕ್ ಡೇ, ಮತ್ತು 15th of August ಇಂಡಿಪೆಂಡೆನ್ಸ್ ಡೇ, ಮತ್ತು 2nd of October ಗಾಂಧಿ ಜಯಂತಿನ ನಾವು ಇವು 3 ನ್ಯಾಷನಲ್ ಡೇಸ್ನ ಹಾಲಿಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಲಿಡೇ ಈಗ ಸ್ಕೂಲಿಗೆ ಮತ್ತು ಆಫೀಸ್ಗಳಿಗೆ ಹಾಲಿಡೇಸ್ ಇರುತ್ತೆ ಆ ದಿನಗಳಲ್ಲಿ. ಈ ವಿಡಿಯೋದಲ್ಲಿ ನಾನು ಎಲ್ಲ ನ್ಯಾಷನಲ್ ಡೇಸ್ ಬಗ್ಗೆ ಹೇಳಿದ್ನಲ್ವ. ಈಗ ನಾನು ಜನವರಿಯಿಂದ ಹಿಡಿದು ಅಪ್ ಟು ಡಿಸೆಂಬರ್ವರೆಗೂ ಯಾವ್ಯಾವ ನ್ಯಾಷನಲ್ ಡೇಸ್ ಬರ್ತವೆ ಅಂತ ಅವನು ಹೇಳಿದ್ದೀನಿ. ಮತ್ತು ಯಾವ್ಯಾವ ನಮಗೆ ಹಾಲಿಡೇಸ್ ಬರ್ತವೆ ಅಂತ, ನ್ಯಾಷನಲ್ ಡೇಸಲ್ಲಿ ಹಾಲಿಡೇಸ್ ಬರ್ತವೆ ಅಂತ. ನಮಗೆ ನ್ಯಾಷನಲ್ ಡೇಸಲ್ಲಿ ಹಾಲಿಡೇಸ್ ಬರೋವಂದರೆ 3, ಒಂದು ಇಂಡಿಪೆಂಡೆನ್ಸ್ ಡೇ, ಒಂದು ರಿಪಬ್ಲಿಕ್ ಡೇ, ಒಂದು ಗಾಂಧಿ ಜಯಂತಿ, 3 ಬರೋದು. ಇನ್ನು ಉಳ್ಕಿದ್ದೆಲ್ಲ ನಮಗೆ ಹಾಲಿಡೇ ಇಲ್ಲ, ಯಾರೂ ಮಕ್ಕಳಿಗೆ ಹಾಲಿಡೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಕೆಳಗೆ ಬೆಲ್ ಐಕನ್ ಕೊಡುತ್ತೆ, ಬೆಲ್ ಐಕನ್ ಪ್ರೆಸ್ ಮಾಡಿ. ಏಕೆಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನಾಗಿ ಬರ್ತವೆ. ಥ್ಯಾಂಕ್ ಯು.